ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಧನುರ್ಮಾಸದ 20ನೆಯ ದಿನ. ಧನುರ್ಮಾಸದ 20ನೆಯ ದಿನ ಇನ್ನೂ ಬರ್ತಾ ಇದೆ. ಆಗಲೇ ನೋಡಿ ಬಿಸಿಲು ಯಾವ ರೀತಿ ಆರಂಭಿಸಿದೆ. ಆ ರೀತಿಯಲ್ಲಿ ಈ ಸಾರಿ ಬಿಸಿಲು ಕೂಡ ಚೆನ್ನಾಗೇ ಇರುತ್ತೆ ಅಂತ ಕಾಣಿಸುತ್ತೆ. ಇವತ್ತಿನ ಪಾಶುರವನ್ನು ನಾವು ನೋಡೋದಾದರೆ, 33 அமரருக்கு முன் சென்று கப்பம் தவிர்க்கும் கலியே துயிலழாய், செப்பமுடையாய் திரளுடையாய் செற்றார்க்கு வெப்பம் கொடுக்கும் விமலா துயிலழாய், செப்பென்ன மென்முலை செவ்வாய் சிறுமருங்குல் நப்பின்னை நங்காய் திருவே துயிலழாய், உக்கமும் தட்டொழியும் தந்துள் மணாளனை இப்போದೇ ಎಮ್ಮೈ ನೀರಾಟೇಲೋರ್ ಎಂಪಾವಾಯ್. ಈ ಪಾಸುರದಲ್ಲಿ ಗೋದಾದೇವಿ 33 ಅಮರರ್ಕ್ ಮುನ್ಸೆಂಡ್ರು ಅಂತ ಹೇಳಿ, ಈ 33 ಕೋಟಿ ಅಂತ ನಾವೇನು ಹೇಳ್ತೀವಿ, ಈ ಕೋಟಿ ಅನ್ನುವಂಥದ್ದು ನಾವು ನಂಬರ್ಸಲ್ಲಿ ತೋರಿಸುವಂತಹ ಕೋಟಿಯನ್ನು ತೋರಿಸೋದಿಲ್ಲ. ಈ ಕೋಟಿ ಅನ್ನುವಂಥದ್ದು ಒಂದು ರೆಪ್ರೆಸೆಂಟೇಷನ್. ಇದು ನಂಬರ್ ಕೋಟಿ ಅಲ್ಲ, ಇದು 33 ಕೋಟಿ ಅಲ್ಲ. ಇದು ಇಲ್ಲಿ ನಾವು ಆ 33 ದೇವತೆಗಳು ಏನು ನೋಡ್ತೀವಿ, ಏಕಾದಶ ರುದ್ರರಾಗಿರಲಿ, ಸೂರ್ಯಗಳ ಅಷ್ಟವಸುಗಳು ಅಂತ ಏನು ಹೇಳ್ತೀವಿ, ಮತ್ತು 2 ಅಶ್ವಿನಿ ಕುಮಾರರು, ಇವರೆಲ್ಲರನ್ನ ಸೇರಿ ಅದು 33. ಆ ರೀತಿಯಲ್ಲಿ ಅದು ಇವರೆಲ್ಲರ ಗಣಗಳನ್ನು ಅದು ತೋರಿಸಿ ಅಲ್ಲಿ 33 ಕೋಟಿ ಅಂತ ಹೇಳ್ತೀವಿ. ಆದರೆ ಅದು 33 ಕೋಟಿ ಅನ್ನುವಂಥದ್ದು ನಂಬರ್ಸಲ್ಲಿ ಅಲ್ಲ ಅಂತ ಹೇಳಿ ನಮ್ಮ ಆಚಾರ್ಯರೆಲ್ಲರೂ ತೋರಿಸ್ತಾರೆ. ಆ ರೀತಿಯಲ್ಲಿ ಈ ದೇವತೆಯರಿಗೆಲ್ಲ ದೇವನಾಗಿರೋನು, ದೇವನೈ ಶೆಂಡ್ರನಾಮ್ ಸೇವಿತ್ತಾಲ್, ಆ ದೇವಾದಿ ದೇವನ್ ಅನ್ನುವಂತಹ ಆ ಶ್ರೀಕೃಷ್ಣನನ್ನ ನಾವು ಹೋಗಿ ನಮಸ್ಕಾರ ಮಾಡಿದ್ರೆ ನಮಗೆ ಯಾವ ಯಾವ ಫಲಗಳು ಉಂಟಾಗುತ್ತೆ ಅಂತ ಹೇಳಿ ಹಿಂದಿನ ಪಾಶುರಗಳಲ್ಲಿ ನೋಡಿದ್ದೀವಿ. ಅದರ ಜೊತೆಗೆ ಈ ಪಾಶುರದಲ್ಲಿ ತಿರುವೇ ತುಯಿಲಳಾಯ್ ಅಂತ ಹೇಳಿ, ನಪ್ಪಿನ್ನೈ ನಂಗಾಯ್ ತಿರುವೇ ತುಯಿಲಳಾಯ್, ಆ ನೀಳಾದೇವಿಯನ್ನ, ನಪ್ಪಿನ್ನೈಯನ್ನ ಗೋದಾದೇವಿ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಇದು ಸಾಮಾನ್ಯವಾದ ಅರ್ಥ. ಅದು 1-2 ಸಾಲುಗಳಿಗೆ ನೋಡಿದ್ದೀವಿ. ಸಾಮಾನ್ಯವಾದ ಅರ್ಥ ಎಲ್ಲ ಸಾಲುಗಳಿಗೂ ಮತ್ತು ವಿಶೇಷವಾದ ಅರ್ಥವನ್ನು ಈ ಪಾಶುರಕ್ಕೆ ತಾವು ನೋಡಬೇಕು ಅಂತ ಇದ್ದರೆ, ಇವತ್ತು ಸಂಜೆ ಆಂಡಾಳ್ ಮಂದಿರ 6ರಿಂದ 7:30 ಗಂಟೆ ತಾವೆಲ್ಲರೂ ಆ ಸಮಯಕ್ಕೆ ಅಲ್ಲಿ ಬರಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ.